ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಹೊಲಿಗೆಯಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸ್ಮಾಲ್ ಮಿಷಿನ್ ಆಗ್ಬೋದು ಅಥವಾ ಈ ರೀತಿ ದೊಡ್ಡ ಮಿಷಿನ್ ಆಗ್ಬೋದು. ಪರ್ಫೆಕ್ಟಾಗಿ ಸ್ಟಿಚ್ ಬರದೆ ನಿಮಗೆ ಮೇಲ್ಗಡೆ ಸ್ಟಿಚ್ಚು ಲೂಸ್ ಆಗ್ತಾ ಇತ್ತು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಅಂತಂದರೆ ಈ ರೀತಿ ಪರ್ಫೆಕ್ಟ್ ಸ್ಟಿಚ್ ಬರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಇಲ್ಲಿ ನಿಮಗೆ ಲೂಸಾಗಿ ಕೆಳಗಡೆ ಲೂಸಾಗಿ ಬರೋದು, ಇಲ್ಲ ಅಂತಂದರೆ ಮೇಲ್ಗಡೆ ಹೊಲಿಗೆ ಜಂಪ್ ಆಗೋದು, ಆ ರೀತಿ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕೆಲ್ಲ ಎರಡು ಪರಿಹಾರನ ನಾನು ಹೇಳ್ಕೊಡ್ತೀನಿ. ಸೊ ನೀವು ಯಾವುದೇ ಮಿಷಿನ್ ಆಗ್ಬೋದು, ಚಿಕ್ಕ ಮಿಷಿನ್ ಆಗಿರ್ಬೋದು ಅಥವಾ ದೊಡ್ಡ ಮಿಷಿನ್ ಆಗಿರ್ಬೋದು, ಇದೆರಡು ಪ್ರಾಬ್ಲಮ್ಸಿಂದನೇ ನಿಮಗೆ ಆ ರೀತಿ ಆಗುತ್ತೆ. ಸೊ ಇನ್ನೊಂದೇನು ಗೊತ್ತಾ, ಮೇಲ್ಗಡೆ ಹೊಲಿಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನೀವು ಕೆಳಗಡೆ ಬಾಬಿನ ಹತ್ರ ಸರಿ ಮಾಡಬೇಕು. ಸೊ ಕೆಳಗಡೆ ನಿಮಗೆ ಹೊಲಿಗೆ ಪ್ರಾಬ್ಲಮ್ ಆಯಿತು ಅಂದರೆ ಮೇಲ್ಗಡೆ ಸರಿ ಮಾಡಬೇಕು. ಸೊ ನಿಮಗೆ ಮಿಷಿನ್ನಲ್ಲಿ ಇದೊಂದು ಟ್ರಿಕ್ನ ನೀವು ಯೂಸ್ ಮಾಡಲೇಬೇಕು. ನೋಡಿ, ಇದು ಸ್ಟಿಚ್ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇದೇನಾಗಿದೆ ನೋಡಿ, ಹೊಲಿಗೆ ನಮಗೆ ಒಂದು ಸ್ವಲ್ಪನೂ ಕೂಡ ಕೂತ್ಕೊಂಡಿಲ್ಲ. ಈ ರೀತಿ ನಿಮಗೆ ಸ್ಟಿಚ್ ಬರ್ತಾ ಇರುತ್ತೆ ಅಲ್ವಾ. ಸೊ ಇದಕ್ಕೆ ನಾವು ಏನು ಪರಿಹಾರ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತೀನಿ. ಕಾಣಿಸ್ತಾ ಇದೆ ಅಲ್ವಾ ಯಾವ ರೀತಿ ನೋಡಿ. ಈ ರೀತಿ ಹೊಲಿಗೆ ಅಲ್ಲಿಗೆ ನಮಗೆ ಕಚ್ಕೊಂಡಂಗೆ ಕೂತ್ಕೊಂಡಿಲ್ಲ, ಅದು ತುಂಬಾ ಲೂಸ್ ಸ್ಟಿಚ್ ಬಂದಿದೆ. ಸೊ ಈ ರೀತಿ ಲೂಸ್ ಸ್ಟಿಚ್ ಬಂದರೆ ಹೇಗೆ ಅದನ್ನು ಸರಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ. ಸೊ ಇದು ನಿಮಗೆ ಪರ್ಫೆಕ್ಟಾಗಿ ಸ್ಟಿಚ್ಚು ಈ ರೀತಿ ಸ್ಟಿಚ್ ಬಂದರೆ ಮಾತ್ರ ನಿಮಗೆ ಬ್ಲೌಸಲ್ಲಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಸ್ಟಿಚ್ ಆದರೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಸೊ ಇವಾಗ ಬಂದು ಇದು ಕೆಳಗಡೆ ಆ ರೀತಿ ಆಗಿದೆ ಅಲ್ವಾ. ಯಾವಾಗಲೂ ಕೂಡ ಕೆಳಗಡೆ ಪಾರ್ಟಲ್ಲಿ ನಿಮಗೇನಾದರೂ ನೀವು ಈಗ ಸ್ಟಿಚ್ ಮಾಡಿದಾಗ ಕೆಳಗಡೆ ಏನಾದರೂ ಆಗಿತ್ತು ಅಂತಂದರೆ ನಿಮಗೆ ಮೇಲ್ಗಡೆ ದಾರದ್ದು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಮೇಲ್ಗಡೆ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಕೆಳಗಡೆ ದಾರದ್ದು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಇದನ್ನು ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ. ನೀವು ಮೇಲ್ಗಡೆ ಹೊಲಿಗೆ ಸರಿ ಬರಲಿಲ್ಲ ಅಂತ ಮೇಲ್ಗಡೆನೇ ಸರಿ ಮಾಡೋದಕ್ಕೆ ಹೋಗಬೇಡಿ. ಕೆಳಗಡೆ ಬಾಬಿನಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆನಾ. ಇವಾಗ ಏನು ಮಾಡಬೇಕು ಅಂತಂದರೆ ಈ ರೀತಿ ಟೆನ್ಷನ್ ಕೊಟ್ಟಿರ್ತಾರೆ. ಸೊ ಚಿಕ್ಕ ಮಿಷಿನಲ್ಲಾದರೆ ಈ ಕಡೆ ಸೈಡ್ ಕೊಟ್ಟಿರ್ತಾರೆ ಇದನ್ನು. ಸೊ ಎರಡೂ ಕೂಡ ಒಂದೇ, ಬಟ್ ದೊಡ್ಡ ಮಿಷಿನಲ್ಲಿ ಈ ರೀತಿ ಮುಂದೆಗಡೆ ಕೊಟ್ಟಿರ್ತಾರೆ, ಚಿಕ್ಕ ಮಿಷಿನಲ್ಲಿ ಈ ರೀತಿ ಸೈಡಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಇದನ್ನೇನು ಮಾಡಬೇಕು, ನೀವು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಲೂಸ್ ಸ್ಟಿಚ್ ಬರ್ತಾಯಿತ್ತು ಅಂತಂದರೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಟ್ ಮಾಡಿಕೊಂಡು ಈ ರೀತಿ ದಾರನ ಎಳೆದು ನೋಡಿ. ಅದು ನೀಟಾಗಿ ಸ್ವಲ್ಪ ಟೈಟಾಗಿ ಬಂತು ಅಂದರೆ ನಿಮಗೆ ಹೊಲಿಗೆ ಕರೆಕ್ಟಾಗಿ ಬರುತ್ತೆ ಅಂತ. ಇಲ್ಲ ಅದು ಹಿಂಗೆ ಎಳೆದ ತಕ್ಷಣ ಲೂಸಾಗಿ ಬಂದುಬಿಡ್ತು ಅಂತಂದರೆ ನಿಮಗೆ ಅದು ಹೊಲಿಗೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಅದನ್ನು ಸ್ವಲ್ಪನೇ ಟೈಟ್ ಮಾಡಿಕೊಂಡು ಅದನ್ನು ನೋಡ್ಕೊಳ್ತಾ ಹೋಗಿ. ಸ್ವಲ್ಪ ಟೈಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಆವಾಗ ಸರಿ ಇದೆಯಾ ಇಲ್ವಾ ಅಂತ ಒಂದು ಸಲ ಸ್ಟಿಚ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಅದು ಕರೆಕ್ಟಾಗಿ ಬರುತ್ತೆ ಅಲ್ಲಿವರೆಗೂ ಕೂಡ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಅಲ್ಲಿಗೆ ಅದನ್ನು ಕರೆಕ್ಟಾಗಿ ನಿಲ್ಲಿಸ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಟೈಟ್ ಮಾಡಿದೆ ಅಲ್ವಾ, ಸ್ವಲ್ಪ ಟೈಟ್ ಮಾಡಿದ್ಲೆ ಇದು ಹೊಲಿಗೆ ಅನ್ನೋದು ಸರಿ ಹೋಯ್ತು ಅಷ್ಟೇ. ಲೂಸ್ ಸ್ಟಿಚ್ ಏನಾದರೂ ಬಂತು ನಿಮಗೆ ಅಂದರೆ ಆ ಟೆನ್ಷನ್ನ ನೀವು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಇಲ್ಲ ಟೈಟಾಗಿ ಹೊಲಿಗೆ ಗುನ್ ಥರ ಆಗ್ತಾಯಿದೆ ಅಂತಂದರೆ ಆ ಟೆನ್ಷನ್ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಅಷ್ಟೇ. ಮೇಯ್ನ್ ರೀಸನ್ ಬಂದು ನಿಮಗೆ ಕೆಳಗಡೆ ಹೊಲಿಗೆ ಏನಾದರೂ ಹಂಗೆ ಆಗ್ತಾಯಿದೆ ಅಂದರೆ ಮೇಯ್ನ್ ರೀಸನ್ ಬಂದು ಅದೇ ಕಾರಣಕ್ಕೆ. ಸೊ ಇನ್ನೊಂದು ಬಂದು ನಿಮಗೆ ಮೇಲ್ಗಡೆ ಹೊಲಿಗೆ ಏನಾದರೂ ಟೈಟಾಗಿ ಬರ್ತಾಯಿದೆ, ಜಂಪ್ ಆಗ್ತಾಯಿದೆ, ಆ ರೀತಿ ಆಗ್ತಾಯಿದೆ ಅಂದರೆ ಈ ರೀತಿ ಬಾಬಿನ ತಗೊಂಡು ಈ ರೀತಿ ಎಳೆದು ನೋಡಿ. ಅದು ಈಸಿಯಾಗಿ ಸ್ವಲ್ಪ ಟೈಟಾಗಿಯೇ ಬರಬೇಕು. ಅದೇನಾದರೂ ಲೂಸಾಗಿ ಬಂತು ಅಂತಂದರೂ ಕೂಡ ನಿಮಗೆ ಆ ರೀತಿ ಆಗುತ್ತೆ. ಅದಕ್ಕೆ ಅಲ್ಲೊಂದು ನಟ್ ಕೊಟ್ಟಿರ್ತಾರೆ ನೋಡಿ, ಸಣ್ಣದಾಗಿರುತ್ತೆ. ಸೊ ಅದನ್ನೇನು ಮಾಡಿ ಸ್ವಲ್ಪ ಟೈಟ್ ಮಾಡಿ. ಸ್ವಲ್ಪ ಟೈಟ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಹೊಲಿಗೆ ಅನ್ನೋದು ಬರುತ್ತೆ. ಅಕಸ್ಮಾತ್ ಏನಾದರೂ ಅದು ಕೂಡ ನಿಮಗೆ ಟೈಟಾಗಿ ನೆರ್ಗೆ ಥರ ಬರ್ತಾಯಿದೆ ಅಂದರೆ ಅದನ್ನು ಸ್ವಲ್ಪ ಲೂಸ್ ಮಾಡಿ. ಒಟ್ಟಿನಲ್ಲಿ ಕೆಳಗಡೆ ಹೊಲಿಗೆ ಏನಾದರೂ ಸರಿ ಬರಲಿಲ್ಲ ಅಂತಂದರೆ ನೀವು ಮೇಲ್ಗಡೆ ಆ ರೀತಿ ಸರಿ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿಗೆ ಬಂದು ಆಯಿಲಿಂಗ್ನ ಡೈಲಿ ಹಾಕ್ತಾಯಿರಿ. ಸೊ ಅಲ್ಲಿ ಡೈಲಿ ಆಯಿಲ್ ಹಾಕೋದ್ರಿಂದ ಕೂಡ ನಿಮಗೆ ಕರೆಕ್ಟಾಗಿ ಅದು ಮಿಷಿನು ಸೆಟ್ ಆಗುತ್ತೆ, ಕರೆಕ್ಟಾಗಿ ಹೊಲಿಗೆ ಅನ್ನೋದು ಬರುತ್ತೆ. ಡೈಲಿ ನೀವು ಹಾಕಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸೊ ಇಷ್ಟೇ. ಕೆಳಗಡೆ ಹೊಲಿಗೆ ಸರಿ ಬರಲಿಲ್ಲ ಅಂದರೆ ಮೇಲ್ಗಡೆ ದಾರನ ಸರಿ ಮಾಡಿ. ಮೇಲ್ಗಡೆ ದಾರದಲ್ಲಿ ಸರಿ ಬರಲಿಲ್ಲ ಅಂತಂದರೆ ಕೆಳಗಡೆ ಬಾಬಿನಲ್ಲಿ ಸರಿ ಮಾಡಿ. ಇದು ಎರಡೂ ಕೂಡ ಸರಿ ಮಾಡ್ತು ಅಂದರೆ ನಿಮಗೆ ಪರ್ಫೆಕ್ಟಾಗಿ ಹೊಲಿಗೆ ಅನ್ನೋದು ಬರುತ್ತೆ. ಹಾಗೆಯೇ ಹೊಲಿಗೆ ಏನಾದರೂ ಬಟ್ಟೆನ ಹಿಡ್ಕೊತಾ ಇತ್ತು ಅಂತಂದರೆ ಸೂಜಿನ ಚೇಂಜ್ ಮಾಡಿ. ಸೊ ಸೂಜಿ ಮುಂದ್ಗಡೆ ಪಾಯಿಂಟ್ ಏನಾದರೂ ಹೋಗಿದ್ರೆ ನಿಮಗೆ ಹೊಲಿಗೆನ ಆ ರೀತಿ ಹಿಡ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಸೂಜಿ ಪಾಯಿಂಟ್ನ ಸರಿ ಮಾಡಿ, ಅದು ನಿಮಗೆ ಸರಿ ಬರುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೂ ನಿಮ್ಮ ಮಿಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೂ ಕೂಡ ಸೊಲ್ಯೂಷನ್ನ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.